ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಮುಖ್ಯಾಂಶಗಳು: ಬುದ್ಧನ ಜಯಂತಿಯನ್ನು ಆಚರಿಸಲು ಸಿರುಗುಪ್ಪ ಪಟ್ಟಣದಲ್ಲಿ ದಿನಾಂಕ 23/5/2024 ಸಿರುಗುಪ್ಪ ಪಟ್ಟಣದಲ್ಲಿ ಬುದ್ಧನ ಜಯಂತಿಯನ್ನು ಆಚರಿಸಲು ವಿವಿಧ ಗ್ರಾಮಗಳಿಂದ ಛಲವಾದಿ ಮಹಾಸಭಾದ ಮುಖಂಡರುಗಳು ಹಾಗೂ ಬುದ್ಧನ ಹಾದಿಯಲ್ಲಿ ನಡೆಯುವ ಬುದ್ಧಿವಂತರು ಮತ್ತು ಸನಾಡಿ ಸಂಘದ ಅಧ್ಯಕ್ಷರಾದ ಬಿ ಸಣ್ಣರಾಮಯ್ಯ, ಉಪಾಧ್ಯಕ್ಷರಾದ ಕೆ ಮಲ್ಲಯ್ಯ, ಪ್ರಧಾನ ಕಾರ್ಯದರ್ಶಿಗಳಾದ ಕೆ ಶಿವರಾಮ್ ಮತ್ತು ಅಧ್ಯಕ್ಷರಾದ ಯುವ ಸಮಿತಿ ಅಧ್ಯಕ್ಷರುಗಳಾದ ಗಣೇಶ, ಗೌರವ ಅಧ್ಯಕ್ಷರುಗಳಾದ ಎಚ್ ಬಸವರಾಜ ಹಾಗೂ ಚಿಗರಗಡ್ಡೆ ಮಲ್ಲಯ್ಯ ಹಾಗೂ ಯುವ ಸಮಿತಿ ಉಪಾಧ್ಯಕ್ಷರಾದ ಮಾರೇಶ ಮತ್ತು ಸಂಘದ ಮುಖಂಡರುಗಳು ಭಾಗವಹಿಸಿ ಬುದ್ಧ ಜಯಂತಿಯನ್ನು ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಸಂಘದ ಮುಖಂಡರುಗಳು ಮತ್ತು ಪದಾಧಿಕಾರಿಗಳು ಈ ಜಯಂತಿಯ ಹಿತ ನುಡಿಗಳನ್ನು ಯಾವ ರೀತಿಯಾಗಿ ಮಾತನಾಡಿ ಜನಗಳಿಗೆ ಮತ್ತು ಸಿರುಗುಪ್ಪ ತಾಲೂಕಿನ ಬಂಧುಗಳಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ ಎಂಬತಕ್ಕಂಥದ್ದನ್ನು ಈ ನಮ್ಮ ಚಾನಲ್ ಮೂಲಕ ತಿಳಿದುಕೊಳ್ಳೋಣ ಬನ್ನಿ. ಸಿರುಗುಪ್ಪ ತಾಲೂಕಿನ ನಾಗರಿಕ ಬಂಧುಗಳೇ, ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರು. ಎಲ್ಲ ಪದಾಧಿಕಾರಿಗಳ ಒಂದು ಅಪ್ಪಣೆ ಮೇರೆಗೆ ನನಗೆ ತಿಳಿದಷ್ಟು ಬುದ್ಧರ ಬಗ್ಗೆ ಒಂದೆರಡು ಅಭಿಪ್ರಾಯಗಳನ್ನು ಹಂಚ್ಕೊಳ್ತೀನಿ. ಬುದ್ಧ 2568 ವರ್ಷಗಳಲ್ಲಿ ಇದ್ದರು. ಅಂದರೆ ಅಂದಾಜು ಚರಿತ್ರಕಾರರ ಒಂದು ಅಂದಾಜಿನ ಪ್ರಕಾರ 4ನೇ ಶತಮಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿ. ಆವಾಗಿನಿಂದ ಇಲ್ಲಿವರೆಗೂ ಈ ಬುದ್ಧ ಅನುಯಾಯಿಗಳು ಮತ್ತು ಬೌದ್ಧ ಸನ್ಯಾಸಿಗಳು, ಬೌದ್ಧ ಧರ್ಮ ಮತ್ತು ಬುದ್ಧನ ಉಪದೇಶಗಳು ಎದಕ್ಕೆ ನಡ್ಕೊಂಡು ಬಂದ್ವಿ, ಇವತ್ತಿಗೂ ಎದಕ್ಕೆ ಪ್ರಚಲಿತ ಇದಾವ. ಬುದ್ಧ ಇದ್ದಾಗ ಅವರ ಕಾಲಾನಂತರ 1000 ವರ್ಷಗಳವರೆಗೆ ನಮ್ಮ ಭಾರತ ದೇಶ ಬೌದ್ಧ ರಾಷ್ಟ್ರ ಅಂತೇಳಿ ಕರಿತಿದ್ರು. ಅಷ್ಟೊಂದು ಅವರು ಪರಿಣಾಮ ಬೀರಿದ್ರು ಸಮಾಜದ ಮೇಲೆ. ಅಂದರೆ ಜೀವನದಲ್ಲಿ ಮನುಷ್ಯ ಎಷ್ಟು ಸರಳವಾಗಿರಬೇಕು ಮತ್ತು ಅವನು ಇನ್ನೊಂದು ಉಳಿದಿರ್ತಕ್ಕಂಥ ಇತರ ಜೀವಿಗಳೊಂದಿಗೆ ಎಷ್ಟು ಸಹಕಾರ ಮನೋಭಾವದಿಂದ ಇರಬೇಕು ಅನ್ನೋದನ್ನು ದಾರಿ ತಿಳಿಸ್ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾನ್ ದಾರ್ಶನಿಕರು. ಅವರು ಹುಟ್ಟಿದ್ದು ಸುಮಾರು 4ನೇ ಶತಮಾನದ ಕ್ರಿಸ್ತಪೂರ್ವ ಹಿಂದೆ. ಅವರ ತಂದೆ ಹೆಸರು ಶುದ್ಧೋಧನ, ತಾಯಿ ಹೆಸರು ಮಾಯಾದೇವಿ. ಅವರು ಲುಂಬಿನಿ ಅಂತಕ್ಕಂಥ ಒಂದು ತೋಟದಲ್ಲಿ ಜನನ ಆಗುತ್ತೆ. ಅವರು ಹುಟ್ಟಿದಾಗ ವಿದ್ವಾಂಸರು ಅವ್ರ ಬಗ್ಗೆ ಹೇಳ್ತಾರೆ, ಇವ್ರ ಮುಂದೆ ಮಹಾ ವ್ಯಕ್ತಿಗಳಾಗ್ತಾರೆ. ಆಕಾಶದಲ್ಲಿ ದೇವರುಗಳು ನಾವು ಯಾವ ಭಾವನೆಯಿಂದ ನೋಡ್ತೀವೋ ಭೂಮಿ ಮೇಲೆ ಒಬ್ಬ ದೇವರ ರೀತಿಯಲ್ಲಿ ಇವರು ಆಡ್ತಾರೆ ಮುಂದೆ ಅಂತಂದೇಳಿ ಹೇಳ್ತಾರೆ. ವಿದ್ವಾಂಸರಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಅಭಿಪ್ರಾಯಗಳನ್ನು ಹಂಚಿಕೊಂಡಿರ್ತಾರೆ. ರಾಜ ಆದರೆ ಮಹಾನ್ ರಾಜ ಆಗಿ ಈ ಧರೆಯನ್ನು ಆಡ್ತಾರೆ ಅಂತಾರೆ, ಅಥವಾ ಸನ್ಯಾಸತ್ವ ಧಾರ್ಮಿಕವಾಗಿ ಒಂದಪ್ಪ ಅಂತಂದರೆ ಇವರೊಬ್ಬ ದೊಡ್ಡ ದಾರ್ಶನಿಕರಾಗ್ತಾರೆ, ದೇವರ ರೀತಿಯಲ್ಲಿ ಜೀವನದಲ್ಲಿ ಭೂಮಿ ಮೇಲೆ ಅವರು ಜೀವನ ಮಾಡ್ತಾರೆ ಅಂತಂದೇಳಿ ಹೇಳ್ತಾರೆ. ರಾಜ ಆದರೂ ಪರವಾಗಿಲ್ಲ, ಸನ್ಯಾಸಿ ಆದರೆ ನನ್ನ ಮಗ ಹೇಗೆ ಅಂತಕ್ಕಂಥ ಒಂದು ಚಿಂತೆ ಅವ್ರ ತಂದೆಯನ್ನು ಕಾಡ್ತೈತೆ. ಅವ್ರನ್ನ ಹೊರಗಡೆ ಕಷ್ಟಗಳ ಬಗ್ಗೆ ಅವ್ರಿಗೆ ಏನು ಅರಿವು ಬರಬಾರ್ದಂತಂದೇಳಿ ಅರಮನೆಯಲ್ಲೇ ಅದಕ್ಕೆ ಬೇಕಾದಂಥ ಸೌಕರ್ಯಗಳನ್ನು ಮಾಡಿಟ್ಟು ಅರಮನೆಯಲ್ಲೇ ಇರ್ತಾರೆ ಅವ್ರನ್ನ, ಬುದ್ಧರನ್ನ. ಅಂದರೆ ಮೊದಲಿಗೆ ಅವ್ರ ಹೆಸರು ಸಿದ್ಧಾರ್ಥ ಅಂತಂದೇಳಿ ಅವರನ್ನು ಹೆಂಗನ ಮಾಡಿ ಪಟ್ಟ ಕಟ್ಟಿ ರಾಜನೇ ಮಾಡ್ಬೇಕನ್ನೋ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಅವ್ರ ತಂದೆ ಎಲ್ಲ ಸಕಲ ಸೌಕರ್ಯಗಳನ್ನು ಅಲ್ಲಿ ಅರಮನೆಯಲ್ಲಿ ಅವರಿಗೆ ಸಿಗಂಗ ಮಾಡಿಕೊಟ್ಟು ಅರಮನೆ ಬಿಟ್ಟು ಎಲ್ಲಿ ಹೊರಗಡೆ ಹೋಗಬಾರ್ದು ಆ ರೀತಿ ನೋಡ್ಕೊಂಡಿರ್ತಾರೆ. ಆದರೆ ಅದು ಒಂದು ವಿಧಿ ಅಂತಕ್ಕಂಥದ್ದು ಏನಿರ್ತದಲ್ಲ, ಅದು ತನ್ನ ಕೆಲಸ ಮಾಡೇ ಮಾಡ್ತದೆ. ಯಾರು ಏನು ಮಾಡೋದ್ರೊಳಗೆ ಅದು ತನ್ನ ಕೆಲಸ ಮಾಡೇ ಮಾಡ್ತದೆ. ಪ್ರಪ್ರಥಮವಾಗಿ ನಮ್ಮ ಬುದ್ಧ ಜಯಂತಿ ಆಚರಣೆ ಮಾಡ್ತಿದ್ದೇವೆ. ನಾವು ದಿವಸ ಬುದ್ಧ ಜಯಂತಿ ಅಂತ ಏನಂತ ಗೊತ್ತಿಲ್ಲ. ಈಗೆಲ್ಲ ನಮ್ಮ ಸುರಮಣ್ಣವರು ಎಲ್ಲ ಹೋಗಿ ಅನುಭವಾಗಿ ನಮ್ಮ ಜಯಂತಿ ಆಚರಣೆ ಮಾಡ್ತಿದ್ರು. ಆಮೇಲೆ ನಮ್ಮ ಏನಂದ್ರೆ 3 ಜನ ಒಡೆಯರು ರಾಜರ ಆಳ ಇರ್ತಕ್ಕಂಥ ದೇಶ ನಮ್ಮದು. ಅದರಲ್ಲಿ ಮೌನವೇ ಒಂದು 4 ಮೌನ ಒಂದು ಪ್ರೀತಿ ಶ್ರೇಷ್ಠ ಅಂತೇಳಿ ಅದು ಮಾಡಿ ಸಾರ್ಯಾರ. ಮೂರು ಮಾತಾಡೋದಕ್ಕೆ ಒಂದು ಮೌನವೇ ಉತ್ತರ ಅಂತಂದೇಳಿ ಅವ್ರು ಸಾರಿದ ಒಂದು ಸಂದೇಶದ ಮುಖಾಂತರ ನಾವು ಕೂಡ ಅವ್ರ ದಾರಿಗೆ ಸಾಗಂತ ಹೇಳ್ತಾ ಬಿ ಸಣ್ಣರಾಮಯ್ಯ ಅಂತೇಳಿ ನಾನು ಛಲವಾದಿ ಮಹಾಸಭಾ ತಾಲೂಕು ಅಧ್ಯಕ್ಷ ಇದ್ದೀನಿ. ಈ ದಿನ ನಮ್ಮ ತಾಲೂಕು ಛಲವಾದಿ ಮಹಾಸಭಾದ ವತಿಯಿಂದ
ನಮ್ಮ ಒಂದು ಈ ಸಮಯದಲ್ಲಿ ಬುದ್ಧ ಜಯಂತಿಯನ್ನು ಆಚರಣೆ ಮಾಡ್ತಿದ್ದೇವೆ. ಈ ಆಚರಣೆ ಎಲ್ಲ ನಮ್ಮ ಸಮಾಜದಲ್ಲಿ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ಬುದ್ಧ ನಮಗೆ ಶಾಂತಿ ಮತ್ತು ಶಿಸ್ತನ್ನು ಕಲಿಸಿಕೊಟ್ಟಿದ್ದಾರೆ. ಅದೇ ಮಾರ್ಗದಲ್ಲಿ ನಮ್ಮ ಸಮಾಜನ ಕೂಡ ನಾವು ತಗೊಂಡು ಹೋಗ್ಬೇಕಂತೇಳಿ ಒಂದು ಮಾರ್ಗದರ್ಶನದಲ್ಲಿ ಹೊರಟಿದ್ದೀವಿ. ಆಮೇಲೆ ಶಿಸ್ತು, ಶಾಂತಿ ಅವರ ಒಂದು ಹೋರಾಟದ ಹಾದಿ ನಮಗೆ ಕಲಿಸಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಆಮೇಲೆ ಅವರೆಲ್ಲ ಯಾವ ರೀತಿ ತಾವು ಬಂದರು ಅದೇ ರೀತಿಯಾಗಿ ನಮ್ಮ ಜನಗಳಿಗೆ ಒಂದು ತಿಳಿಸ್ತಾ ಹೆಚ್ಚಿನದಾಗಿ ಇನ್ನು ನಮ್ಮವರು ಮಾತಾಡ್ತಾರೆ. ನಾನು ಒಂದೆರಡು ಮಾತುಗಳು ಮುಗಿಸ್ತೀನಿ. ಉಪಾಧ್ಯಕ್ಷರಿಗೆ ಬುದ್ಧ ಜಯಂತಿ ಎಲ್ಲರಿಗೂ ನಾವು ಪದಾಧಿಕಾರಿಗಳು ಕೊಡ್ತಾ ಬುದ್ಧ ಇವತ್ತು ನಮ್ಮ ದೇಶ ಅಲ್ಲದೆ ಬೇರೆ ದೇಶಕ್ಕೂ ಕೂಡ ನಮ್ಮ ಬುದ್ಧನುಗಳು ಇದು ವಚನಗಳು ಅಳವಡಿಸಿಕೊಂಡಿದ್ದಾರೆ. ಬುದ್ಧ ಇದ್ದಿದ್ದೇ ಭಾರತ ಗೊತ್ತಾಗಿದ್ದ ಬುದ್ಧನಿಂದ ಅಂತ ನಾನು ಹೇಳ್ತಾ ಇದ್ದೀನಿ. ಬುದ್ಧ ಆಮೇಲೆ ಬುದ್ಧ ಯಾಕಪ್ಪ ಅಂದರೆ ಮಾನವನ ಕಾಣಬೇಕು. ಈ ವೈದಿಕ ಸಂಪ್ರದಾಯಗಳಿತ್ತು, ನೀನು ಅಲ್ಲಿರ್ಬೇಕು, ನೀನು ಅವನು ನೀನು ಇವನು ಅಂತ. ಆ ಬುದ್ಧ ಬಂದ ಮೇಲೆ ನನಗೊಂದು ಸ್ವಾತಂತ್ರ್ಯ ಸಿಕ್ತಿತ್ತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯುವ ಘಟಕದ ಅಧ್ಯಕ್ಷನಾಗಿ ಕಾರ್ಯ ಮಾಡ್ತಾ ಇದ್ದೆ. ಅದ್ರ ಜೊತೆಗೆ ನಗರಸಭೆ ಸದಸ್ಯನಾಗಿ ಕಾರ್ಯ ಮಾಡ್ತಾ ಇದ್ದೆ. ಇದು ಬುದ್ಧನ ಜಯಂತಿ ಸಂದರ್ಭದಾಗ ನಮ್ಮ ಜನಾಂಗದ ಜೊತೆಗೆ ಎಲ್ಲ ಜನಾಂಗದವ್ರಿಗೆ ಶುಭ ಕೊಡ್ತಾ ಇದ್ದೀನಿ. ಬುದ್ಧನ ಜಯಂತಿ ಶುಭಾಶಯ ಕೊಡ್ತಾ ಇದ್ದೀನಿ. ಹಂಗೆ ಈ ಬುದ್ಧನ ಬಗ್ಗೆ ಹೇಳ್ಬೇಕಂತಂದ್ರೆ ಬುದ್ಧ ನಮ್ಮ ಸಮಾಜಕ್ಕಂದ್ರೆ ಇದಲ್ಲ, ಎಲ್ಲ ಸಮಾಜಕ್ಕೆ ಒಂದು ಮಾರ್ಗದರ್ಶಕರು. ಮೊದಲು ಅವ್ರದ್ದು ಮಾರ್ಗದರ್ಶನ ಅಂದರೆ ಶಾಂತಿ ಸ್ವರೂಪದವರು. ಎಲ್ಲರೂ ಶಾಂತಿಯುತವಾಗಿ ಜೀವನ ಮಾಡಬೇಕು ಎಂಬುದು ಅವ್ರದ್ದೊಂದು ಜೀವನದ ಬದುಕಾಗಿತ್ತು. ಅವರು ಸನಾತನ ಧರ್ಮ ಪರಿಕಲ್ಪನೆ ಬೌದ್ಧರು ಸಾಕಷ್ಟು ಎಲ್ಲ ಜನಾಂಗದವರಿಗೆ ಅವ್ರ ಮಾರ್ಗದರ್ಶನಗಳು ಕೊಡ್ತಾ ಅವ್ರ ಮಾರ್ಗದರ್ಶನದಾಗ ಇವಾಗ ಕೂಡ ನಾವು ಮಾಡ್ಕೊಂಡ್ರೆ ಅಷ್ಟು ಶಾಂತಯುತವಾಗಿ ನಾವೆಲ್ಲ ರಣತಂತ್ರ ಬಾಳಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಎಲ್ಲ ಜನಾಂಗದವರು ಸೇರಿ ಈ ಬುದ್ಧ ಬಂದು ಒಂದೇ ಸಮಾಜಕ್ಕೆ ಸೇರಿರ್ತಾರಲ್ಲ, ಎಲ್ಲ ಜನಾಂಗದವ್ರಿಗೆ ಅವರು ಒಂದು ಧರ್ಮಗುರುಗಳಿದ್ದಂಗೆ ಅವರು ಧರ್ಮ ಬೋಧನೆಗಳನ್ನು ಎಲ್ಲ ಜೀವನದಲ್ಲಿ ಅಳಿಸ್ಕೊಂಡು ಅದೇ ರೀತಿಯಾಗಿ ನಡ್ಕೊಂಡು ಹೋದ್ರೆ ನಾವೆಲ್ಲರೂ ನಮ್ಮ ದೇಶ ಆಗಲಿ ಪ್ರಪಂಚ ಆಗಲಿ ಶಾಂತಿಯುತ ಆಗಿರ್ತಕ್ಕಂಥ ನನ್ನ ಭಾವನೆ. ಹಾಗಾಗಿ ಎಲ್ಲರಿಗೂ ನಾನು ಈ ಸಂದರ್ಭವಾಗಿ ಹೇಳೋದು ಇಷ್ಟಪಡೋದು ಇಷ್ಟೇ, ನಾವೆಲ್ಲರೂ ಎಲ್ಲ ಸಮಾಜದವರು ಶಾಂತಿಯುತವಾಗಿ ಅಣ್ಣ ತಮ್ಮದಾಗಿ ಬಾಳಬೇಕಂತೇಳಿ ನನ್ನ ಮಾತುಗಳ ಮುಖಾಂತರ ನಾನು ಎಲ್ಲರಿಗೂ ಮನವಿ ಮಾಡ್ತಾ ನಾನು ಎರಡು ಮಾತು ಮುಗಿಸ್ತೇನೆ. ಸಂಘಟನೆಯಲ್ಲಿ ನಾವೆಲ್ಲರೂ ಕಲಿತು ಸಹಕರಿಸಿಕೊಂಡು ಮುಂದುವರಿಯೋಣ. ನಮ್ಮ ಶ್ರೀರಾಮನವ್ರು ಹೇಳ್ದಂಗೆ ಆ ಪಂಚಶೀಲನೇ ಇದಾವಲ್ಲ, ಅಟ್ಲೀಸ್ಟ್ ಅದರಲ್ಲಿ ಮೂರನ್ನು ಅಳವಡಿಸ್ಕೊಳ್ಳೋಣ ಅಂತಂದೇಳಿ ಒಂದು ಎರಡು ಮಾತು ಹೇಳಕ್ಕೆ ಅವಕಾಶ ಕೊಡೋದ್ರಿಂದ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್